ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ಹೊಸ ರೀತಿಯ ಸಾರಿ ಕುಚ್ ಡಿಸೈನ್ ಹಾಕೋದು ತೋರಿಸ್ತೀನಿ. ಒಂದು ಪುಟ್ ಆರ್ಚ್, ಅದರ ಔಟ್ಲೈನ್ ಆಗಿ ಹೊರಗೆ ಒಂದು ದೊಡ್ಡ ಆರ್ಚ್ ಬರುತ್ತೆ. ಸೊ ಆ ರೀತಿಯಲ್ಲಿ ಸಾರಿ ಕುಚ್ ಡಿಸೈನ್ ಹಾಕ್ತಾ ಇದ್ದೀನಿ ಇವತ್ತು. ಸೊ ಅದಕ್ಕೆ ಫಸ್ಟು 6 ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ 4 ಚೈನ್ಸ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಅಗೇನ್ ಮತ್ತೆ 4 ಚೈನ್ ಹಾಕಬೇಕು. ಅದನ್ನು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ನ ಮಾಡಬೇಕು. ಸೊ ಈಗ 2 ಟೈಮ್ಸ್ 4 ಚೈನ್ ಹಾಕಿದ್ವಿ. ಈಗ ಮತ್ತೆ 4 ಚೈನ್ ಹಾಕಿ ಈಗ ಇದನ್ನು ನಾವೇನು ಲಾಕ್ ಇದೆಯಲ್ಲ ಫಸ್ಟು ಆ ಲಾಕ್ ಪಕ್ಕನೇ ಲಾಕ್ ಮಾಡ್ಕೋಬೇಕು. ಅಂದರೆ ಇದು ಸರ್ಕಲಲ್ಲಿ ಬರಬೇಕು ನಮಗೆ. ಇದು 4 ಚೈನ್ಸ್ ಏನಿದೆ ಅಲ್ಲ ಸರ್ಕಲ್ ಶೇಪಲ್ಲಿ ಬರಬೇಕು. ಈ ರೀತಿ 4 ಚೈನ್ ಹಾಕ್ಕೊಳ್ಳಿ. ಈಗ ಮತ್ತೆ ಅಗೇನ್ 4 ಚೈನ್ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್, ಮತ್ತೆ 4 ಚೈನ್ 1 2 3 4 ಚೈನ್ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್, ಮತ್ತೆ ಒಂದು ಸತಿ 4 ಚೈನ್. ಸೊ ಇಲ್ಲಿ 3 ಟೈಮ್ಸು 4 ಚೈನ್ನ ಹಾಕಬೇಕು. ಒಂದು ಸರ್ಕಲ್ ಆರ್ಚ್ ಆದಮೇಲೆ ಅಂದರೆ ಒಂದು ಸರ್ಕಲ್ ಹಾಕಿದ್ದೀವಲ್ಲ ಅಲ್ಲಿ ಅದಾದಮೇಲೆ 3 ಟೈಮ್ಸು 4 ಚೈನು ಬರಬೇಕು. ಸೊ ಸ್ಟಾರ್ಟಿಂಗ್ ಅಷ್ಟೇ ನಾವು 2 ಟೈಮ್ಸು 4 ಚೈನ್ನ ಹಾಕಿದ್ದೀವಿ. ಅದಾದಮೇಲೆ 4 ಚೈನ್ನ ಸರ್ಕಲ್ ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 3 ಟೈಮ್ಸು 4 ಚೈನ್. ಸೊ ಕಂಟಿನ್ಯೂ ಈಗ ಒಂದು ಸರ್ಕಲ್ ಮಾಡಬೇಕು 4 ಚೈನ್ದು. ಸೊ 4 ಚೈನ್ ಹಾಕಿ ಆ ಲಾಕ್ ಪಕ್ಕನೇ ಲಾಕ್ ಮಾಡಿಕೊಂಡ್ರೆ ಸರ್ಕಲ್ ಆಗುತ್ತೆ. ಲಾಕ್ ಮಾಡಿಕೊಂಡು ಮತ್ತೆ 3 ಟೈಮ್ಸು 4 ಚೈನ್. ಈಗ ಕಂಟಿನ್ಯೂ ನೀವು ಹೇಗೆ ಹಾಕಬೇಕಂದ್ರೆ ಒಂದು 4 ಚೈನ್ದು ಸರ್ಕಲ್ ಆದಮೇಲೆ 3 ಟೈಮ್ಸು 4 ಚೈನ್ ಹಾಕಬೇಕು. ಮತ್ತು ಒಂದು ಸರ್ಕಲು 3 ಟೈಮ್ಸು 4 ಚೈನ್. ಸೊ ಹೀಗೆ ಕಂಟಿನ್ಯೂ ಇದನ್ನ ಫಸ್ಟ್ ಸ್ಟೆಪ್ಪು ಹಾಕ್ಕೊಂಡು ಹೋಗಬೇಕು. ಸೊ ಇದು ಬೇಸ್ ಲೈನು. ಇದು ಡಿಸೈನ್ ಬಂದು ನಿಮಗೆ 4 ಸ್ಟೆಪ್ಪಲ್ಲಿ ಬರುತ್ತೆ. ಸೊ ನೀವು ಹೇಗೆ ಸ್ಟೆಪ್ಸ್ನ ಜಾಸ್ತಿ ಮಾಡ್ಕೊತ ಹೋಗ್ತೀರಾ ಅಷ್ಟು ನಿಮಗೆ ಕುಚ್ಚದು ಫಿನಿಶಿಂಗು ನೀಟಾಗಿ ಬರುತ್ತೆ. ಸೊ ನೀವು ಇಲ್ಲಿ 4 ಸ್ಟೆಪ್ ಅಂತ ಅವು ಎಲ್ಲ 4 ಸ್ಟೆಪ್ನು ತುಂಬ ಈಸಿ ಇದೆ. ಸೊ ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ, ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಸೊ ತುಂಬ ಈಸಿ ಇದೆ, ನಿಮಗೆ ಕೌಂಟ್ ಕೂಡ ಏನು ಅಷ್ಟೊಂದು ಟಫ್ ಇಲ್ಲ. ಸೊ ನೀವು ಒಂದು ಸತಿ ಹಾಕಿ ನೋಡಿದ್ದು ಅಂದರೆ ನಿಮಗೆ ಗೊತ್ತಾಗುತ್ತೆ, ತುಂಬಾ ಈಸಿ ಇದೆ ಡಿಸೈನು. ಸೊ ಇಲ್ಲಿ ಕಂಟಿನ್ಯೂ ಮತ್ತೆ 4 ಚೈನ್ಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕಂಟಿನ್ಯೂ. ಸೊ ಪೂರ್ತಿ ಹಾಕಿ ನೀವು ಎಂಡಲ್ಲಿ 2 ಟೈಮ್ಸು 4 ಚೈನ್ನ ಹಾಕಬೇಕು. ಸೊ ನಾವು ಎಂಡಲ್ಲಿ ಒಂದು 4 ಚೈನ್ದು ಸರ್ಕಲ್ ಆರ್ಚ್ ಆಗಿದೆ ನೋಡಿ ಇಲ್ಲಿ. ಆದಮೇಲೆ 2 ಟೈಮ್ಸು 4 ಚೈನ್ ಹಾಕಿದ್ದೀನಿ. ಹಾಕಿ ಅದೆಲ್ಲಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ, ಪೂರ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಸೊ ಫ್ರಂಟ್ ಸೈಡಿಂದ ಕೂಡ ನೀವು ಇದನ್ನ ಮಾಡ್ಬೋದು ಡಿಸೈನ. ಸೊ ನಾನು ಬ್ಯಾಕ್ ಸೈಡಿಂದ ಹಾಕ್ತಾಯಿದ್ದೀನಿ. ಫುಲ್ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು 4 ಚೈನ್ ಹಾಕಿ ಈ 4 ಚೈನ್ ಲಾಕ್ ಏನಿದೆಯಲ್ಲ ಅಥವಾ ಸಿಂಗಲ್ ಕ್ರೋಶ ಇದೆಯಲ್ಲ ಆ ಲಾಕಿಗೆ ಈ 4 ಚೈನು ಕೂಡ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆ ನೋಡಿ ಸರ್ಕಲ್ಗೆ ಫಸ್ಟ್ ಲಾಕ್ ಇದೆಯಲ್ಲ ಇಲ್ಲಿ 4 ಚೈನ್ದು ಆ ಲಾಕಿಗೆ ಈ 4 ಚೈನು ಕೂಡ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ ಮೇಲೆ ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಸರ್ಕಲ್ ಫಾರ್ಮ್ ಆಗಿದೆಯಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗಿರಿ, ಮತ್ತೆ 2 ದಾರ ಒಂದು ಸತಿ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಸರ್ಕಲಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಹೀಗೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು. ಸೊ ಇಲ್ಲಿ 3 ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ. 3 ಕಂಬ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ 3 ಡಬಲ್ ಕ್ರೋಶ, ಒಂದು ಬೀಡು ಮತ್ತು 3 ಡಬಲ್ ಕ್ರೋಶ, ಹೀಗೆ ಇದೊಂದು ಪುಟ್ಟದ ಆರ್ಚ್ ಹಾಕೋಬೇಕು. ಸೊ ಈ ಪುಟ್ ಆರ್ಚಿಗೆ ನೆಕ್ಸ್ಟ್ ನೀವು ಬಿಗ್ ಆರ್ಚ್ ಬರುತ್ತೆ. ಸೊ ನೀವು ಎಂಡಲ್ಲಿ ನೋಡ್ಬೋದು. ಸೊ ಇಲ್ಲಿ 3 ಡಬಲ್ ಕ್ರೋಶ, ಒಂದು ಬೀಡು, 3 ಡಬಲ್ ಕ್ರೋಶ. ಸೊ ಇಷ್ಟು ಹಾಕಿದ ಮೇಲೆ ಈಗ ಅದನ್ನ ನಾವೇನು ಸರ್ಕಲ್ ಮಾಡಿದ್ದೀವಲ್ಲ ಆ ಲಾಕಿಗೆ ಅಂದರೆ 2 ಲಾಕ್ಸ್ ಪಕ್ಕದಲ್ಲೇ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಯಾವುದೇ ರೀತಿಯ 4 ಚೈನಿಗೆ ಬೇಡ, ಅಲ್ಲಿ ಸರ್ಕಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಇಲ್ಲಿ ಚೈನ್ಸ್ ಹಾಕೊಳ್ಳೋಣ. ಸೊ ಇಲ್ಲಿ ನಾನು ಫಸ್ಟ್ 4 ಚೈನ್ ಹಾಕ್ಕೊಂಡೆ, ಬಟ್ ಅದು ತುಂಬ ದೂರ ಆಯಿತು, ಲಾಕು ತುಂಬ ಲೂಸ್ ಆಗುತ್ತೆ ಅಂತ ನಾನು 1 ಚೈನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಸೊ 3 ಚೈನ್ ಹಾಕಿದ್ದೀನಿ. ನಿಮಗೆ 3 ಚೈನ್ ಹಿಡಿಸಿದರೆ 3 ಚೈನ್ ಹಾಕಿ, 4 ಚೈನ್ ಹಿಡಿಸಿದರೆ 4 ಚೈನ್ ಹಾಕಿ. ಸೊ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು 4 ಚೈನ್ ಲಾಕ್ ಏನಿದೆಲ್ಲ ಆ ಲಾಕಿಗೆ ಲಾಕ್, ಮತ್ತು 4 ಚೈನ್ ಹಾಕಬೇಕು ಇಲ್ಲಿ. ಸೊ ಫಸ್ಟ್ 4 ಚೈನ್ ಹಾಕಿ ಆ ಸರ್ಕಲ್ಲಿಂದು ಫಸ್ಟ್ ಲಾಕ್ ಇದೆ ನೋಡಿ, 2 ಲಾಕು ಪಕ್ಕದಲ್ಲೇ ಇರುತ್ತೆ. ಸೊ ಫಸ್ಟ್ ಲಾಕ್ ಏನಿದೆಯಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ನೆಕ್ಸ್ಟ್ ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ ಸರ್ಕಲ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ
ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಕಂಬ. ಸೊ ಇಲ್ಲಿ 3 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. 3 ಕಂಬ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಒಂದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಿ ಮತ್ತು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು ಸರ್ಕಲ್ಗೆ. ಸೊ ಈ ಸೈಡ್ 3 ಡಬಲ್ ಕ್ರೋಶಾ, ಒಂದು ಬೀಡು, 3 ಡಬಲ್ ಕ್ರೋಶಾ, ಹೀಗೆ ಇಲ್ಲಿ ಡಬಲ್ ಕ್ರೋಶಾಗಳನ್ನ ಮಾಡಿ 3 ಡಬಲ್ ಕ್ರೋಶಾ ಹಾಕ್ಕೊಂಡ್ಮೇಲೆ ಆ ಲಾಕ್ ಸರ್ಕಲ್ದೇನು ಈ ಸೈಡ್ ಲಾಕ್ ಇದೆ ಅಲ್ಲ, 2 ಪಕ್ಕ ಮಾಡಿದ ಲಾಕು, ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಇಲ್ಲಿ 3 ಚೈನ್ಸ್ ಹಾಕ್ತಾಯಿದ್ದೆ. ನಾನು ಆಗಲೇ ಹೇಳಿದ್ನಲ್ಲ 4 ಚೈನ್ ಹಿಡಿಸ್ಲಿಲ್ಲ. ಸೊ 3 ಚೈನ್ ಹಾಕಿ ಆ ಲಾಕಿಗೆ ನೋಡಿ 3 ಚೈನ್ ಹಾಕಿದರೆ ಕರೆಕ್ಟಾಗಿ ಬರುತ್ತೆ. ಸೊ 4 ಚೈನ್ ಹಾಕಿದರೆ ಒಂದು ಮುಂದೆ ಹೋಗುತ್ತೆ ಸ್ವಲ್ಪ, ಆಮೇಲೆ ಅದು ಲೂಸ್ ಕೂಡ ಕಾಣುತ್ತೆ. ಅದಕ್ಕೋಸ್ಕರ ನಾನು 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. ನಿಮಗೆ 4 ಚೈನ್ಸ್ ಹಿಡಿಸಿದರೆ 4 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲಿರೋ 4 ಚೈನ್ಗೆ 4 ಚೈನ್ ಹಾಕಬೇಕು, ಲಾಕಿಗೆ ಲಾಕ್ ಮಾಡಬೇಕು. ಸೊ ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಹೀಗೆ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು ಪೂರ್ತಿ. ಸೊ ಫ್ರಂಟ್ ಸೈಡಿಂದ ನಮಗೆ ಈ ರೀತಿ ಕಾಣಿಸ್ತಿದೆ ಇದೆ ಡಿಸೈನು. ಸೊ ಈಗ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಇಲ್ಲಿ ಅಪೋಸಿಟ್ ಕಲರ್ ತೊಗೊಂಡಿದ್ದೀನಿ. ನೀವು ಸೀರೆಯಲ್ಲಿ ಯಾವ ಕಲರ್ ಇರುತ್ತೆ ನೋಡಿ ಆ ಕಲರ್ನ ತೊಗೊಳ್ಳಿ. ಫಸ್ಟ್ ಅದನ್ನ 6 ದಾರ ಇದನ್ನು ಕೂಡ ತೊಗೊಂಡಿರೋದು. ಸೊ ಫಸ್ಟ್ ಏನು ಗಂಟು ಹಾಕ್ಕೊಂಡು ಇಲ್ಲಿ ಲಾಕ್ ಏನಿದೆಯಲ್ಲ ಆ ಲಾಕಿಗೆ ಒಂದು ಸತಿ ಲಾಕ್ ಮಾಡ್ಕೋಬೇಕು. ನೀಡಲ್ ಹಾಕಿ ದಾರ ತರಬೇಕು. ದಾರ ತಂದು ಈ ಕಂಟಿನ್ಯೂ ದಾರನ ನೀಡಲ್ ಮೇಲಿನ ದಾರದಲ್ಲಿ ತೆಗೆದ್ರೆ ಲಾಕ್ ಆಗುತ್ತೆ. ಸೊ ಲಾಕ್ ಮಾಡಿದ ಮೇಲೆ 4 ಚೈನ್ಗೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ 4 ಚೈನ್ ಲಾಕ್ ಏನು ಮಾಡಿದ್ದೀವಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ಆ ಲಾಕಿಗೆ ಈ 4 ಚೈನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ಇಲ್ಲಿ ಇನ್ನೊಂದು 4 ಚೈನ್ ಹಾಕಿದ್ದೀವಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ, ಒಂದು ಸಿಂಗಲ್ ಕ್ರೋಶಾ ಅಥವಾ ಲಾಕ್ನ ಮಾಡಬೇಕು. ಮತ್ತು ಒಂದು ಸಿಂಗಲ್ ಕ್ರೋಶಾ, ಇನ್ನೂ ಒಂದು ಸಿಂಗಲ್ ಕ್ರೋಶಾ. ಟೋಟಲ್ಲು 4 ಚೈನ್ ಒಳಗಡೆ 3 ಟೈಮ್ಸು ಸಿಂಗಲ್ ಕ್ರೋಶಾಗಳನ್ನ ಮಾಡಬೇಕು. 3 ಸರ್ತಿ ಸಿಂಗಲ್ ಕ್ರೋಶಾ ಮಾಡಿಕೊಂಡು ಈಗ ಚೈನ್ಸ್ ಹಾಕ್ಕೊಳ್ಳೋಣ. ಸೊ ನೀವಿಲ್ಲಿ ಆರ್ಚು ಯಾವ ರೀತಿ ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇಲ್ಲಿ ನಾನು ಫಸ್ಟು 8 ಚೈನ್ ಹಾಕೋತಾ ಇದ್ದೀನಿ. 8 ಚೈನ್ ಹಾಕ್ಕೊಂಡು ಈ ಕಡೆ ಅದು ನಿಮಗೆ ಈ ಆರ್ಚ್ ಮೇಲೆ ಬರಬೇಕು, ಓವರ್ಲ್ಯಾಪ್ ಆಗಬಾರ್ದು, ಕೆಳಗೂ ಹೋಗಬಾರ್ದು. ಸೊ ನನಗೆ ಇಲ್ಲಿ 8 ಚೈನು ಕಡಿಮೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಇನ್ನೂ ಒಂದು ಚೈನ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. 9 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಸೊ ನೀವು ಫಸ್ಟ್ ನೋಡ್ಕೊಳ್ಳಿ ಈ ರೀತಿ ಬರುತ್ತಾ ಅಂತ ಹೇಳಿ. ಸೊ ನಿಮಗೆ 8 ಚೈನ್ಗೆ ಬಂದರೆ 8 ಚೈನ್ಗೆ ಹಾಕ್ಕೊಳ್ಳಿ. ಇಲ್ಲ 9 ಚೈನ್ಗೂ ದೂರ ಆಗುತ್ತೆ ಅಂದರೆ 10 ಚೈನ್ ಬೇಕಂದ್ರೂ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 9 ಚೈನ್ ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲಿ 4 ಚೈನ್ ಏನಿದೆಯಲ್ಲ ಅದ್ರ ಒಳಗಡೆ 3 ಸರ್ತಿ ಸಿಂಗಲ್ ಕ್ರೋಶಾಗಳನ್ನ ಮಾಡ್ತಾಯಿದ್ದೀನಿ. 3 ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ ಅಥವಾ 3 ಲಾಕನ್ನು ಮಾಡ್ತಾಯಿದ್ದೀನಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶಾ ಅಂದರೂ ಒಂದೇ. ಸೊ ನಿಮಗಿದು ಈ ರೀತಿ ಆರ್ಚ್ ಮೇಲೆ ಈ ರೀತಿ ಔಟ್ಲೈನ್ ಥರ ಬರಬೇಕು. ನಮ್ಮದು 9 ಚೈನ್ ಅಥವಾ 8 ಚೈನ್ ಎಷ್ಟು ಹಾಕ್ಕೊಂಡಿರ್ತೀರ ಅದು ಈ ಆರ್ಚ್ ಮೇಲೆ ಬರಬೇಕು ನೀಟಾಗಿ. ಸೊ ಅದಾದಮೇಲೆ ಲಾಗೆ ಒಂದು ಸತಿ ಲಾಕ್ ಮಾಡಬೇಕು, 4 ಚೈನ್ ಲಾಕಿಗೆ. ಅದಾದಮೇಲೆ ಮತ್ತೆ ಅಗೇನ್ 4 ಚೈನ್ ಲಾಕ್ ಏನಿರುತ್ತಲ್ಲ ಲಾಕಿಗೆ ಲಾಕ್. ಮತ್ತು ಇಲ್ಲಿ ನೆಕ್ಸ್ಟ್ 4 ಚೈನ್ ಒಳಗಡೆ 3 ಸರ್ತಿ ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕು. 3 ಸಿಂಗಲ್ ಕ್ರೋಶಾ ಮಾಡಿಕೊಂಡು ಅಥವಾ 3 ಲಾಕ್ಗಳನ್ನ ಮಾಡಿಕೊಂಡು ಮತ್ತೆ ಚೈನ್ಸ್ ಹಾಕೊಳ್ಳೋಣ. ನಾನು ಫಸ್ಟಿಗೆ ನೋಡ್ಕೊಂಡಾಗೆ 9 ಚೈನ್ಸ್ ಇಡಿಸುತ್ತೆ ನಾನು ಹಾಕಿರೋ ಆರ್ಚಿಗೆ. ಸೊ ಅದಕ್ಕೋಸ್ಕರ 9 ಚೈನ್ಸ್ ಹಾಕೋತಾ ಇದ್ದೀನಿ. ನೀವು ನೋಡಿಕೊಂಡು ಫಸ್ಟೇ ನೋಡ್ಕೊಳ್ಳಿ ಒಂದನೇ ಆರ್ಚ್ ಹಾಕೋವಾಗನೇ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. 9 ಚೈನ್ ಹಾಕಿ ಈ ಆರ್ಚ್ ಪಕ್ಕದಲ್ಲಿ 4 ಚೈನ್ ಇದೆಯಲ್ಲ ಆ 4 ಚೈನ್ ಒಳಗಡೆ ಲಾಕ್ ಮಾಡಬೇಕು ಅಥವಾ ಸಿಂಗಲ್ ಕ್ರೋಶಾನ ಮಾಡಬೇಕು. ಮತ್ತು ಇನ್ನೂ 2 ಸಿಂಗಲ್ ಕ್ರೋಶಾನ ಅದೇ ಪ್ಲೇಸಲ್ಲಿ ಅಂದರೆ ಅದೇ 4 ಚೈನ್ ಗ್ಯಾಪ್ ಒಳಗಡೆ ಇನ್ನೂ 2 ಸಿಂಗಲ್ ಕ್ರೋಶಾಗಳನ್ನ ಮಾಡಬೇಕು. ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರ 1 ಮಾಡಬೇಕು. ಸೊ ಇಲ್ಲಿ 3 ಸರ್ತಿ ಸಿಂಗಲ್ ಕ್ರೋಶಾ ಮಾಡಿದ್ದೀನಿ. ಅದಾದಮೇಲೆ 4 ಚೈನ್ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಸತಿ ಲಾಕ್ ಮಾಡಬೇಕು. ಟೋಟಲ್ 4 ಟೈಮ್ಸು ಲಾಕ್ ಆಯಿತು. ಸೊ ಇದು 3rd ಸ್ಟೆಪ್ಪು. ಸೊ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಬೇಕು ಪೂರ್ತಿ. ಈಗ ನೆಕ್ಸ್ಟ್ ಮತ್ತೆ 4th ಸ್ಟೆಪ್ಪಿಗೆ ಹೋಗೋಣ. ಸೊ ಫಸ್ಟ್ ಇಲ್ಲಿ ಸೇಮ್ ಅದು 6 ದಾರ ಬ್ಲ್ಯಾಕ್ ಕಲರೇ ತೊಗೊಂಡಿದ್ದೀನಿ. ಫಸ್ಟ್ ಇಲ್ಲಿ ಲಾಕ್ ಏನು ಮಾಡಿರ್ತೀವಲ್ಲ ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಈ 4 ಚೈನ್ ಒಳಗಡೆ ಒಂದು ಸತಿ ಲಾಕ್, ಅದಾದಮೇಲೆ ಅದ್ರ ಒಳಗಡೆ ಇನ್ನೂ ಒಂದು ಸತಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಸಿಂಗಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಅಷ್ಟೇ ಈ ರೀತಿ ಹಾಕಿರೋದು. ಸೊ ಹಾಕಿದ ಮೇಲೆ 3 ಟೈಮ್ಸು ಸಿಂಗಲ್ ಕ್ರೋಶಾ ಹಾಕಿದ್ಮೇಲೆ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಒಂದು ಸತಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ನೀವು ಬೇಕಂದರೆ ಅಲ್ಲಿ 4 ಚೈನ್ಸ್ ಕೂಡ ಹಾಕ್ಬೋದು, ಸಿಂಗಲ್ ಕ್ರೋಶಾನೂ ನಡೆಯುತ್ತೆ. ಸೊ ಅಲ್ಲಿ ಲಾಕಿಗೆ ಒಂದು ಸತಿ ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 9 ಚೈನ್ ಕ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 ಸತಿ, 2 ದಾರ 1 ಸತಿ ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ 9 ಚೈನ್ ಗ್ಯಾಪಿಗೆ ಹೋಗಿ ದಾರ ತಂದು 2 ದಾರ 1 ಸತಿ, 2 ದಾರ 1 ಸತಿ ಹೀಗೆ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ಸೊ ಕಂಟಿನ್ಯೂ ಇಲ್ಲಿ ನಾನು 8 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ 8 ಡಬಲ್ ಕ್ರೋಶಾ ಕಂಬ ಮಾಡಿದ್ಮೇಲೆ ನಾನು ಒಂದು ಪೀಕಾಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 8 ಡಬಲ್ ಕ್ರೋಶಾ ಕಂಬ ಆಯಿತು. ಈಗ ಚೈನ್ಸ್ ಹಾಕೊಳ್ಳೋಣ. 1 2
ತ್ರೀ ಚೈನ್ಸ್ ಹಾಕ್ಕೊಂಡು ಇಲ್ಲಿ ನಿಮಗೆ ಒಂದು ಲುಕ್ ಕಾಣಿಸುತ್ತೆ ಆ ಚೈನ್ ಮೇಲೆ. ಆ ಕಂಬದ ಹಿಂದೆ ಹೋಗಿ ಲಾಕ್ ಮಾಡಬಾರ್ದು. 8ನೇ ಕಂಬದ ಮೇಲೆ ಒಂದು ಸ್ವಲ್ಪ ಲೂಪ್ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಆ 3 ಚೈನ್ನ ಲಾಕ್ ಮಾಡ್ಕೋಬೇಕು. ನಿಮ್ಗದು ಆ ಡಿಸೈನ್ ಮೇಲೆ ಪಿಕಾಟ್ ಬರುತ್ತೆ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಕಂಟಿನ್ಯೂ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಈ ಸೈಡ್ ಕೂಡ 8 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ನೀವು ಬೇಕಂದ್ರಲ್ಲಿ ಮಧ್ಯದಲ್ಲಿ ಬೀಡ್ ಕೂಡ ಯೂಸ್ ಮಾಡ್ಬೋದು. 8 ಡಬಲ್ ಕ್ರೋಶೆ ಕಂಬ ಮಾಡಿ ಬೀಡ್ ಆ್ಯಡ್ ಮಾಡಿ ಕಂಬ ಮಾಡ್ಕೋಬೋದು. ಸೊ ಇಲ್ಲಿ 8 ಡಬಲ್ ಕ್ರೋಶೆ ಕಂಬ ಆದಮೇಲೆ 4 ಚೈನ್ ಲಾಕ್ ಏನಿದೆ ಅಲ್ಲ, ಆ ಲಾಕಿಗೆ ಲಾಕ್ ಮಾಡಬೇಕು. ಅದ್ರ ಹಿಂದ್ಗಡೆ ನಾವು ಇನ್ನೂ 3 ಸತಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ, ಅಲ್ಲಿ ಲಾಕ್ ಮಾಡಬೇಡಿ. ಸೊ ಲಾಕ್ ಏನಿರುತ್ತಲ್ಲ 4 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಗೇನ್ ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ, ಸಿಂಗಲ್ ಕ್ರೋಶೆ ಮಾಡ್ತಾಯಿಲ್ಲ, ಯಾಕಂದರೆ ಅಲ್ಲಿ ಕುಚ್ಚು ಬರುತ್ತೆ. ಸೊ ಅದೇನು ಅಷ್ಟು ಕಾಣೋದಿಲ್ಲ ಅಂತ ಹೇಳಿ ನಾನು ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ. ಸೊ 4 ಚೈನ್ ಹಾಕಿ 4 ಚೈನ್ ಲಾಕ್ ಏನಿದೆಯಲ್ಲ ಆ ಲಾಕಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ಆರ್ಚ್ ಫಾರ್ಮ್ ಆಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಆರ್ಚ್ ಹಾಕೋಣ. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ 9 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತರಬೇಕು. ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದೇ ಸೇಮ್ ಗ್ಯಾಪಿಗೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಟೋಟಲ್ 8 ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಕಂಬ ಮಾಡಿದ್ಮೇಲೆ 3 ಚೈನ್ ಹಾಕಿ ಇಲ್ಲಿ ಆ ಏನು ಡಬಲ್ ಕ್ರೋಶೆ ಕಂಬ ಮಾಡಿರ್ತೀವಿ ಅದರ ಮೇಲೆ ಲೂಪ್ ಇರುತ್ತೆ ನೋಡಿ, ನೀಟಾಗಿ ಲೂಪ್ ಇರುತ್ತೆ, ಅಲ್ಲಿ ನಿಡಲ್ ಹಾಕಿ ದಾರ ತರಬೇಕು. ಅಂದರೆ ನಿಮಗೆ ಕಂಬದ ಮೇಲೆ ಪಿಕಾಟ್ ಬರಬೇಕು, ಕಂಬದ ಬಾಜು ಬರಬಾರ್ದು, ಕಂಬದ ಮೇಲೆ. ಅಂದರೆ ನಿಮ್ಗೆ ಅದೊಂಥರ ಕರ್ಷಟ್ ಟೈಪ್ ಶೇಪ್ ಕೊಡುತ್ತೆ. ನೀವು ಆ ಡಬಲ್ ಕ್ರೋಶೆಗೆ ಮಾಡಿದರೆ ಅದು ಪಕ್ಕದಲ್ಲಿ ಬರುತ್ತೆ. ಸೊ ಈ ರೀತಿ ನೋಡಿಕೊಂಡು ಮೇಲೆ ಬರೋ ರೀತಿ ಮಾಡಿಕೊಂಡು ಮತ್ತೆ 8 ಡಬಲ್ ಕ್ರೋಶೆ ಕಂಬ ಹಾಕ್ಕೋಬೇಕು. ಅದಾದಮೇಲೆ ಇಲ್ಲಿ ಲಾಕ್ ಏನಿರುತ್ತಲ್ಲ 4 ಚೈನ್ ಲಾಕು, ಆ ಲಾಕಿಗೆ ಲಾಕ್ ಮಾಡಬೇಕು. ನಾವೇನು ಲಾಕ್ ಮಾಡಿರ್ತೀವಲ್ಲ 3rd ಸ್ಟೆಪ್ಪಲ್ಲಿ, ಸೊ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ 4 ಚೈನ್ಗೆ 4 ಚೈನ್, ಆ 4 ಚೈನ್ ಲಾಕ್ ಏನಿರುತ್ತಲ್ಲ ಲಾಕ್. ಸೊ ಮತ್ತು ನೆಕ್ಸ್ಟು ಡಿಸೈನ್ನ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಬೇಕು ಪೂರ್ತಿ. ಸೊ ಹೀಗೆ ಪೂರ್ತಿ ಹಾಕ್ಕೊಂಡು ಹೋಗಿ ಇದು 4th ಸ್ಟೆಪ್ಪು. 4 ಸ್ಟೆಪ್ಪಲ್ಲಿ ಬರುತ್ತೆ ಇದು ಡಿಸೈನು. ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೀಟ್ ಮಾಡ್ಕೊಳ್ಳಿ ಡಿಸೈನ್ನ. ಸೊ ಇಲ್ಲೇನು ನಾವು 4 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಕುಚ್ಚು ಕಟ್ಟಿ ಕೂಡ ತೋರಿಸ್ತೀನಿ ನೋಡಿ ನಾನು. ಸೊ ಪೂರ್ತಿ ಒಂದಷ್ಟು ಡಿಸೈನ್ಸ್ ಹಾಕಿ ಕುಚ್ಚನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಪಿಕಾಟ್ಸ್ ಏನು ಮಾಡಿದ್ದೀವಲ್ಲ ಅಲ್ಲಿ ಬೇಕಂದರೆ ನೀವು ಹ್ಯಾಂಗಿಂಗ್ ಬೀಡ್ಸು ಅಥವಾ ಬೇರೆ ಬೀಡ್ಸ್ನ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಹೀಗೆ ಪಿಕಾಟ್ಗಳನ್ನ ಕೂಡ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.